ಅವ್ರನ್ನಾಗಲಿ ಜಾತಿಯ ಸೀಮಿತ ಚೌಕಟ್ಟಿನಿಂದ ನಾವು ನೋಡಬಾರದು. ಯಾವಾಗ ಜಾತಿಯ ಸೀಮಿತ ಚೌಕಟ್ಟಿನಿಂದ ನೋಡ್ತೇವೋ ನಾವು ಆ ವ್ಯಕ್ತಿಗಳ ತತ್ವವನ್ನು ಮಾರಿದ ಹಾಗೆ, ಆ ವ್ಯಕ್ತಿಗಳ ತತ್ವಗಳಿಗೆ ಅಪಚಾರವನ್ನು ಎಸಗಿದ ಹಾಗೆ. ಅವರೆಲ್ಲ ವಿಶ್ವಮಾನವರು, ವಿಶ್ವ ಸಂದೇಶವನ್ನು ಕೊಟ್ಟಂಥವ್ರು, ವಿಶ್ವ ಬದುಕಬೇಕು ಅನ್ನುವಂಥ ರೀತಿಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಂಥವ್ರು. ಅಂಥ ಬದುಕು ನಮ್ಮದಾಗಬೇಕಾಗತ್ತೆ. ಹಾಗಾಗಿ ನಾವು ಹೇಳಿದ್ದು ಅಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪ್ರೀತಿ, ಪರಸ್ಪರ ನಾವು ಬೇರೆ ಅಲ್ಲ ನೀವು ಬೇರೆ ಅನ್ನುವಂಥ ಭಾವನೆ. ಇನ್ನೊಂದು ಸಾಂಕೇತಿಕ ದೃಷ್ಟಾಂತ ನೆನಪಿ ಬರುತ್ತೆ. ನೀವೆಲ್ಲ ವಾಟ್ಸಪ್ನಲ್ಲಿ ಅನೇಕರು ನೋಡಿರಬೇಕು. ಒಬ್ಬ ಶ್ರೀಮಂತ, ಸಾಕಷ್ಟು ಐಶ್ವರ್ಯ ಇದೆ, ಒಬ್ಬನೇ ಮಗ, ಅವನಿಗೂ ಅಷ್ಟೇ ಐಶ್ವರ್ಯ ಇದೆ. ಮಗ ಎಲ್ಲೋ ಇದ್ದಾನೆ, ತಂದೆ ಎಲ್ಲೋ ಇದ್ದಾನೆ. ಆ ತಂದೆ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾನೆ, ನನ್ನ ಮಗ ನನ್ನ ಜೀವನಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಇವನೇ ಬೇಕಾದಷ್ಟು ಶ್ರೀಮಂತ, ಮಗನಿಂದ ಯಾಕೆ ಜೀವನಾಂಶವನ್ನು ಬಯಸ್ತಾನೆ? ಆದರೂ ನ್ಯಾಯಾಲಯದಲ್ಲಿ ಚರ್ಚೆ ನಡೆಯುತ್ತೆ. ಮಗನಿಗೆ ಕೇಳ್ತಾರೆ, ಏನಪ್ಪ ನಿನ್ನ ತಂದೆ ಪರಿಹಾರ ಕೇಳ್ತಾರೆ, ಏನು ಕೊಡ್ತೀಯ? ಮಗ ಹೇಳ್ತಾನೆ, ನಾನು ಕೊಡೋದೇನ್ರಿ ಎಲ್ಲ ಅವ್ರದ್ದೇ, ಅವ್ರಿಗೇನು ಬೇಕೋ ಎಷ್ಟು ಬೇಕೋ ಕೇಳಿದಷ್ಟು ಕೊಡ್ತೀನಿ. ನ್ಯಾಯಾಧೀಶಕ್ಕೆ ಆಶ್ಚರ್ಯ ಆಗುತ್ತೆ, ಇಂಥ ಮಗ ಇರುವಾಗ ಯಾಕೆ ಇವರು ಅವನ ಮೇಲೆ ಕೇಸ್ ಹಾಕಿದರು? ಆಯಿತು ಯಜಮಾನ್ರೇ, ನಿಮ್ಮ ಮಗ ಏನು ಬೇಕಾದರೂ ಕೊಡ್ಲಿಕ್ಕೆ ಸಿದ್ಧ ಇದ್ದಾನೆ, ಏನು ಕೇಳ್ತೀರಿ ಕೇಳ್ರಿ. ಸ್ವಾಮಿ, ನನಗೆ ಒಂದು ತಿಂಗಳಿಗೆ 100 ರೂಪಾಯಿಗಳನ್ನು ನನ್ನ ಮಗ ನನ್ನ ಮನೆಗೆ ತಂದು ಮುಟ್ಟಿಸ್ಬೇಕು ಅಂತ. ಎಲ್ಲರೂ ನಗ್ತಾರೆ. ಎಲ್ಲ ಇವನ 100 ರೂಪಾಯಿಗಾಗಿ ಕೇಸ್ ಹಾಕಬೇಕಾಗಿತ್ತಾ? ಅದು ಒಂದು ತಿಂಗಳಿಗೆ 100 ರೂಪಾಯಿಗಳನ್ನು ಮನೆಗೆ ತಂದು ಮುಟ್ಟಿಸ್ಬೇಕು. ಸರಿ, ನ್ಯಾಯಾಧೀಶರು ಅದೇ ರೀತಿ ನಿರ್ಣಯ ಬರೀತಾರೆ. ಬರೋದಾದ್ಮೇಲೆ ಅವ್ರ ಚೇಂಬರ್ಗೆ ಆ ಯಜಮಾನರನ್ನು ಕರೆಸ್ತಾರಂತೆ. ಯಜಮಾನ್ರೇ, 100 ರೂಪಾಯಿಗಾಗಿ ಯಾಕೆ ಈ ಕೇಸ್ ಹಾಕಿದ್ರಿ? ಸ್ವಾಮಿ, 100 ರೂಪಾಯಿಗಾಗಿ ಅಲ್ಲ ನಾನು ಕೇಸ್ ಹಾಕಿದ್ದು. ನನ್ನ ಮಗ 100 ರೂಪಾಯಿ ಕೊಡೋಕ್ಕಾದರೂ ತಿಂಗಳಿಗೊಮ್ಮೆ ಮನೆಗೆ ಬರ್ತಾನಲ್ಲ, ಅವನ ಮುಖ ನಾನು ನೋಡ್ಬೋದು, ನನ್ನ ಮುಖ ಅವನು ನೋಡ್ತಾನೆ. ಒಂದು 10 ನಿಮಿಷ ಆದರೂ ಕೂತು ಊಟ ಮಾಡ್ತೀವಿ. ಈ ಪ್ರೀತಿ ವಿಶ್ವಾಸ ಮುಖ್ಯವೇ ಹೊರತಾಗಿ ಹಣ ಮುಖ್ಯ ಅಲ್ಲ ಅಂತ ಹೇಳ್ತಾರೆ. ಹಾಗಂದ ತಕ್ಷಣ ನ್ಯಾಯಾಧೀಶರು 3 ದಿವಸ ರಜೆ ಹಾಕ್ತಾರಂತೆ. ಯಾಕೆ ಅಂತ ಅರ್ಥ ಆಗಿರಬೇಕು. ಅವರು 3-4 ವರ್ಷ ಆದರೂ ಅವ್ರ ಅಪ್ಪನ ಮುಖನೇ ನೋಡಿರ್ಲಿಲ್ವಂತೆ. ರಜೆ ಹಾಕಿದ ತಕ್ಷಣ ಅವ್ರ ಅಪ್ಪನ ಮುಖ ನೋಡಕ್ಕೆ ಹೋದ್ರಂತೆ. ಈಗ ನೀವು ಆಲೋಚನೆ ಮಾಡಿರಿ, ನಿಮ್ಮ ಅಣ್ಣ ತಮ್ಮಂದಿರ, ನಿಮ್ಮ ಅಕ್ಕ ತಂಗಿಯರ, ನಿಮ್ಮ ತಂದೆ ತಾಯಿಗಳ ಮುಖವನ್ನು ಪ್ರತಿನಿತ್ಯ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದೆಯಾ? ಇವತ್ತು ನಮ್ಮ ಮನೆಗಳೆಲ್ಲ ಅರಮನೆಗಳಾಗಿಬಿಟ್ಟಿದ್ದಾವೆ. ಆ ಮನೆಗಳಲ್ಲಿ ಕಂಪಾರ್ಟ್ಮೆಂಟ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೇವೆ. ಕೈಯಾಗ ಮೊಬೈಲ್ ಬೇರೆ ಬಂದುಬಿಟ್ಟಿದೆ. ಇಲ್ಲೇ ಕೂತ್ಕೊಂಡು ಮನೆಯಾಗಿರೋಂಥ ಇನ್ನೊಬ್ಬ ಮಗನ ಬಗ್ಗೆ ಮಾತಾಡ್ತೇವೆ, ಅಲ್ಲೇ ಒಬ್ಬರೇ ಊಟ ಮಾಡ್ತೇವೆ. ಆದರೆ ಹಿಂದಿನ ಸ್ಥಿತಿ ಹೇಗಿತ್ತು? ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಒಂದು ಕಡೆ ಕೂತ್ಕೊಂಡು ಪ್ರೀತಿ ವಿಶ್ವಾಸದಿಂದ ಊಟ ಮಾಡ್ತಾ ಇದ್ವಿ. ಅದು ಯಶಸ್ವಿ ಜೀವನ ಆಗ್ತಾ ಇತ್ತು. ಈಗ ಏಕಾಂಗಿ ಜೀವನ ಆಗ್ತಾ ಇದೆ. ಯಾವಾಗ ಈ ಮೊಬೈಲ್ ಬಂತೋ ನಮ್ಮ ಬದುಕು ಬರಡಾಗ್ತಾ ಇದೆ. ಹಾಗಂತ ಮೊಬೈಲ್ ತಪ್ಪು ಅಂತ ನಾವು ಹೇಳೋದಿಲ್ಲ. ಅದನ್ನು ಬಳಕೆ ಮಾಡುವಂಥ ಮನಸ್ಥಿತಿ ಹೇಗಿರಬೇಕು, ಯಾವುದಕ್ಕಾಗಿ ಬಳಕೆ ಮಾಡಿಕೊಳ್ಬೇಕು, ಆ ಎಚ್ಚರ ಇತ್ತು ಅಂತಂದರೆ ಯಶಸ್ವಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ವಿಷಾದದ ಸಂಗತಿ ಅಂತಂದರೆ ಇವತ್ತು ಮನುಷ್ಯ ಬೌದ್ಧಿಕವಾಗಿ ಭಾಳ ಎತ್ತರಕ್ಕೆ ಬೆಳೆದಿದ್ದಾನೆ, ನೈತಿಕವಾಗಿ ಕುಸಿದು ಹೋಗಿದ್ದಾನೆ. ಬೌದ್ಧಿಕ ಬೆಳವಣಿಗೆ ಒಂದೇ ಮುಖ್ಯ ಅಲ್ಲ, ನೈತಿಕ ಬೆಳವಣಿಗೆ ಬಹಳ ಮುಖ್ಯವಾದಂಥದ್ದು. ಹಾಗಾಗಿನೇ ಅವ್ರು ಹೇಳಿದರು, ಒಳಗಡೆ ಸ್ವಚ್ಛ ಆಗಬೇಕು ಅಂತ. ಹೊರಗಡೆ ನಾವು ಸ್ವಚ್ಛ ಆಗ್ತಾ ಇದ್ದೇವೆ, ಒಳ್ಳೆ ಬಟ್ಟೆಗಳನ್ನು ತೊಡ್ತಾ ಇದ್ದೇವೆ, ಭಾಳ ಅದ್ಭುತವಾದಂಥ ಮನೆಗಳನ್ನು ಕಟ್ಕೊಂಡಿದ್ದೇವೆ, ಓಡಾಡಲಿಕ್ಕೆ ದೊಡ್ಡ ದೊಡ್ಡ ವಾಹನಗಳಿದ್ದಾವೆ, ನಮ್ಮ ರಸ್ತೆಗಳು ಸುಧಾರಣೆ ಆಗಿದ್ದಾವೆ. ಆದರೆ ನಮ್ಮ ಮನಸ್ಸು ಏನಾಗಿದೆ? ಮನಸ್ಸು ಕೊಳಕಾಗಿ ಹೋಗಿದೆ. ಆದ್ದರಿಂದ ಅಲ್ಲಿ ತೊಳಿಬೇಕು. ಅದನ್ನು ತೊಳೆಯೋದು ಹೇಗೆ? ತೊಳೆಯೋರು ಯಾರು?
ಹೊರಗಿನಿಂದ ನೀರು ತಂದು ಹೊರಗಿನಿಂದ ಸಾಬೂನು ತಂದು ಮನಸ್ಸಿನ ಕೊಳೆಯನ್ನು ತೊಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಮನಸ್ಸಿನ ಕೊಳೆಯನ್ನು ತೊಳಿಬೇಕು ಅಂತಂದರೆ ಬಸವಣ್ಣವರು ಸಪ್ತಶೀಲಗಳು ಅಂತ ಹೇಳ್ತಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ನೀವು ದೇವರನ್ನು ಒಲಿಸ್ಲಿಕ್ಕೆ ಮೆಕ್ಕಕ್ಕೆ ಹೋಗಬೇಕಾಗಿಲ್ಲ, ಕಾಶಿಗೆ ಹೋಗಬೇಕಾಗಿಲ್ಲ. ದೇವರು ಎಲ್ಲಿದ್ದಾನೆ? ನೀನು ಎಲ್ಲಿದೆಯೋ ಅಲ್ಲೇ ದೇವರಿದ್ದಾನೆ. ಇಲ್ಲಿ ದೇವರಿಲ್ಲ ಅಂತಂದರೆ ಇನ್ನೆಲ್ಲೂ ದೇವರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಸ್ವಚ್ಛ ಮಾಡ್ಕೊಳ್ಬೇಕು ಅಂತ ಬಸವಣ್ಣವ್ರು ಹೇಳಿದರು. ಇಲ್ಲಿ ನೀನು ಸ್ವಚ್ಛ ಮಾಡ್ಕೊಳ್ಬೇಕು ಅಂತಂದರೆ ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಇನ್ನೊಬ್ಬರನ್ನ ತೆಗಳಬಾರ್ದು, ನಿನ್ನನ್ನೇ ನೀನು ಹೊಗಳ್ಕೊಳ್ಬಾರ್ದು. ಈ ರೀತಿಯ 7 ಶೀಲಗಳನ್ನು ಪ್ರತಿಯೊಬ್ಬರು ಕೂಡ ತಮ್ಮ ಬದುಕಿನಲ್ಲಿ ಅನುಷ್ಠಾನಕ್ಕೆ ತಂದುಕೊಂಡ್ರೆ ಅದರಿಂದ ಅಂತರಂಗ ಸ್ವಚ್ಛ ಆಗುತ್ತೆ, ಬಹಿರಂಗವೂ ಸ್ವಚ್ಛ ಆಗುತ್ತೆ. ಆಗ ನೀವು ಯಾವ ನೀರಿನಲ್ಲಿ ಹೋಗಿ ಮುಳುಗಬೇಕಾಗಿಲ್ಲ, ಎಲ್ಲೂ ಪ್ರವಾಸ ಮಾಡಬೇಕಾಗಿಲ್ಲ. ಬಸವಣ್ಣವರು ಆ ರೀತಿ ಮೌಢ್ಯಗಳಿಗೆ ಒಳಗಾಗೋದನ್ನು ಹೇಳಲಿಲ್ಲ. ಪೈಗಂಬರರು ಕೂಡ ಹಾಗೆ ಹೇಳಿಲ್ಲ. ಬಸವಣ್ಣವರು ಒಂದು ವಚನವನ್ನು ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ತೇವೆ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರಣ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ, ನೆಚ್ಚಿದವರು ನಿಮ್ಮನೆತ್ತಬಲ್ಲರು ಕೂಡಲ ಸಂಗಮ ದೇವ. ಈಗೆಲ್ಲ ಆ ತೀರ್ಥ ಈ ತೀರ್ಥ ಅಂತ ಬಹಳ ಜನ ಹೋಗ್ತಾ ಇದ್ದಾರೆ, ಸ್ವಾಮಿಗಳನ್ನು ಸೇರಿದ ಹಾಗೆ. ಹಾಗಾದರೆ ನಿಮ್ಮೂರಿನಲ್ಲಿರುವಂಥ ನೀರು ತೀರ್ಥ ಅಲ್ವಾ? ಈ ನೀರಿನಲ್ಲೇ ನೀವು ಸ್ನಾನ ಮಾಡಲಿಕ್ಕೆ ಬರಲ್ವಾ? ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಆ ನದಿ ತೀರ್ಥ ಅಂತ ಹೇಳ್ತಿರಲ್ಲ, ಒಂದು ದಿನ ಆ ನದಿಯ ನೀರು ಬತ್ತಿ ಹೋಗುತ್ತೆ, ಮತ್ತು ಅದು ಹೆಂಗೆ ತೀರ್ಥ ಆಯಿತು? ಮರ ಸುತ್ತರಿತೀರಿ, ಅದು ಪವಿತ್ರ ಅಂತ ಹೇಳಿ ನಿಮ್ಮ ಆಸೆಗಳನ್ನು ಈಡೇರಿಸುತ್ತೆ ಅಂತ. ಆ ಮರನು ಒಂದಿನ ಒಣಗಿ ಹೋಗುತ್ತಲ್ಲ, ಹೀಗೆ ಬತ್ತುವ ನೀರನ್ನು, ಒಣಗುವ ಮರವನ್ನು ನೆಚ್ಚಿದಂಥವರು ನಿಜವಾದಂಥ ಪರಮಾತ್ಮನನ್ನು ನೆಚ್ಚಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ ಬಸವಣ್ಣವರು. ಮನುಷ್ಯನಿಗೆ ಅನೇಕ ರೀತಿಯ ಆಸೆಗಳಿದಾವೆ ಅಂತ ಹೇಳಿದ್ರು ಅವರು. ಬೇಕು ಆಸೆ. ಆ ಆಸೆ ಎಂಥದ್ದಿರಬೇಕು ಅಂತಂದರೆ, ನಾನು ಬದುಕಿ ಇನ್ನೊಬ್ಬರನ್ನು ಬದುಕಿಸ್ಬೇಕು, ನಾನು ಬದುಕಿ ಇನ್ನೊಬ್ಬರನ್ನು ಕೂಡ ಬದುಕಿಸ್ಬೇಕು ಅನ್ನುವಂಥ ಆಸೆ ಇರಬೇಕು. ಅದರಾಗಿ ಬೇಡ. ಅದರ ಬದಲಾಗಿ ಯಾರು ಸತ್ರೇನು, ನಾನು ಮಾತ್ರ ಬದುಕಿದ್ರೆ ಸಾಕು. ನನ್ನ ಸುತ್ತ ಇರುವಂಥ ಜನ ದುಃಖದಿಂದ ಇದ್ದರೆ ನಾನು ಸುಖದಿಂದ ಇರ್ಲಿಕ್ಕೆ ಸಾಧ್ಯ? ನನ್ನ ಸುತ್ತಮುತ್ತ ಇರುವಂಥ ಜನ ಕ್ರೂರಿಗಳಾಗಿದ್ದರೆ, ಮೋಸಗಾರರಾಗಿದ್ದರೆ, ವಂಚಕರಾಗಿದ್ದರೆ ನಾನು ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ? ಈ ರೀತಿ ನಾವು ಆಲೋಚನೆ ಮಾಡಿ ನಿಜವಾದ ಜೀವನ ಯಶಸ್ವಿ ಆಗಬೇಕು ಅಂತಂದರೆ ನಾನು ಚೆನ್ನಾಗಿರಬೇಕು, ನನ್ನ ಸುತ್ತಮುತ್ತ ಇರುವಂಥ ಜನರು ಚೆನ್ನಾಗಿರಬೇಕು. ಅಲ್ಲೇ ಜಾತಿಯ ಚೌಕಟ್ಟುಗಳಿರಬಾರ್ದು. ಜಾತಿಯನ್ನು ಮೀರಿ ವಿಶ್ವ ಮಾನವರಾಗಿ ಬದುಕೋದನ್ನು ರೂಢಿಸ್ಕೊಳ್ಬೇಕು. ನೀವೆಲ್ಲ ನೋಡಿ, ಹೋಟ್ಲಿಗೆ ಹೋಗ್ತೀರಿ, ಅಲ್ಲಿ ಜಾತಿ ನೋಡ್ತೀರಾ? ಇಲ್ಲ. ಇನ್ನೆಲ್ಲೋ ಕೂತ್ಕೊಂಡು ಊಟ ಮಾಡ್ತೀರಿ, ಅಲ್ಲಿ ಜಾತಿ ನೋಡಲ್ಲ. ಆದರೆ ಸಂಬಂಧಗಳನ್ನು ಬೆಳೆಸುವಾಗ ಜಾತಿ ನೋಡ್ತೇವೆ. ಇನ್ಯಾವ್ಯಾವ ಕಾರಣಕ್ಕೆ ಜಾತಿಯನ್ನು ನೋಡ್ತೇವೆ. ಓ ಅವ್ರದ್ದು ಅವ್ರ ಜಾತಿ, ಇವು ಜಾತಿ. ಆದರೆ ಒಬ್ಬ ವ್ಯಕ್ತಿಗೆ ಅಪಘಾತ ಆದಾಗ ಅವನಿಗೆ ರಕ್ತ ಕೊಡಬೇಕಾಗಿದೆ. ಆಗ ಇವನು ಯಾವ ಜಾತಿಯೇನೋ ಅಂಥದೇ ಜಾತಿಯ ರಕ್ತ ಕೊಡಬೇಕು ಅಂತವೇನೋ, ಅಥವಾ ಡಾಕ್ಟ್ರ್ ಹೇಳ್ತಾರೇನು? ಅಲ್ಲಿ ಅವ್ರು ಹೇಳೋದೇನು? ಆ ವ್ಯಕ್ತಿಯ ರಕ್ತದ ಗ್ರೂಪ್ ಯಾವುದು ಅಂತ ರಕ್ತ ಬೇಕು ಅಂತ ಹೇಳ್ತಾರೆ. ಅಲ್ಲಿ ಜಾತಿ ಇಲ್ಲದೆ ಇರುವಾಗ ಮನುಷ್ಯ ಯಾಕೆ ಜಾತಿಯ ಗೋಡೆಗಳನ್ನು ಕಟ್ಕೊಳ್ಬೇಕು? ಈ ಗೋಡೆಗಳನ್ನು ಒಡೆದು ಹಾಕಿ ಬೇಲಿಯನ್ನು ಸುಟ್ಟು ಬಂಧು ಅನ್ನುವಂಥ ಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಆಗ ಯಶಸ್ವಿ ಜೀವನ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಬಸವಣ್ಣವ್ರು ಹೇಳ್ತಾರೆ,
ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ವಚನವನ್ನು ಎರಡು ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡ್ಬೋದು. ಒಂದು, ಭಗವಂತ ನೀನು ನಾನು ಬೇರೇನು ಅಂತ ದೂರ ತಳ್ಬೇಡಪ್ಪ, ನಾನು ನಿನ್ನವನು ಅಂತ ಭಗವಂತನಿಗೆ ಅರಿಕೆ ಮಾಡಿಕೊಳ್ಳುವಂಥದ್ದು. ಮತ್ತೊಂದು, ಸಮಾಜದಲ್ಲಿರುವಂಥ ಜನರಿಗೆ ಇವನು ಯಾವ ಜಾತಿ ಇವನಿಗೆ ಯಾವ ಜಾತಿ ಇವನ್ದು ಯಾವ ಜಾತಿ ಅಂತ ಹೇಳೋದು ಬೇಡಪ್ಪ, ನಮ್ಮೆಲ್ಲರದು ಮನುಷ್ಯ ಜಾತಿ, ನಮ್ಮೆಲ್ಲರ ಹುಟ್ಟಿನ ಗುಟ್ಟು ಒಂದೇ ರೀತಿ ಇದೆ. ಒಬ್ಬರು ಆಕಾಶದಿಂದ ಉದುರಿಲ್ಲ, ಒಬ್ಬರು ಭೂಮಿಯಿಂದ ಮೇಲೆದ್ದಿಲ್ಲ, ಎಲ್ಲರೂ ಕೂಡ ತಂದೆ ತಾಯಿಗಳ ಸಂಪರ್ಕದಿಂದಲೇ ಈ ಭೂಮಿಗೆ ಬಂದಿದ್ದೇವೆ. ಎಲ್ಲರ ಹುಟ್ಟಿನ ಗುಟ್ಟು ಒಂದೇ ರೀತಿಯಾಗಿರುವಾಗ ಯಾಕೆ ಈ ಜಾತಿಯ ಭೇದವನ್ನು ಮಾಡಬೇಕು? ಇದು ಬಹುಶಃ ಇಡೀ ದೇಶದಲ್ಲಿ ಇವತ್ತು ಜಾತಿಯ ಭೂತ ನಮ್ಮನ್ನು ಕಾಡ್ತಾ ಇದೆ. ಆ ಜಾತಿಯ ಭೂತದ ಕಾರಣಕ್ಕಾಗಿಯೇ ಮನುಷ್ಯರ ಮಧ್ಯೆ ಅನುಮಾನಗಳ ಗೋಡೆಗಳು ಏಳ್ತಾ ಇದ್ದಾವೆ. ನಮಗೆ ಈ ಅನುಮಾನಗಳಿರಬಾರ್ದು, ಪ್ರೀತಿ ವಿಶ್ವಾಸ ಇರಬೇಕು. ಆ ಪ್ರೀತಿ ವಿಶ್ವಾಸ ಇದ್ದಾಗ ಜೀವನ ಅತ್ಯಂತ ಸಂತೋಷದಿಂದ ಕಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಯಶಸ್ವಿ ಜೀವನ ಆಗುತ್ತೆ. ಯಶಸ್ವಿ ಜೀವನ ಅಂದ ಕೂಡಲೇ ಬರೀ ಬಟ್ಟೆಗಳನ್ನು ತೊಡೋದಲ್ಲ, ನಮ್ಮ ಬಾಳ ಬಟ್ಟೆಯನ್ನು ಬದಲಾಯಿಸಿಕೊಳ್ಳುವಂಥದ್ದು. ಯಾವ ವ್ಯಕ್ತಿ ತನ್ನ ಬಾಳ ಬಟ್ಟೆಯನ್ನು ಬದಲಾಯಿಸ್ಕೊಳ್ತಾನೋ ಅವನ ಜೀವನ ಯಶಸ್ವಿಯ ಜೀವನ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಅನೇಕ ಶರಣರು, ಸಂತರು, ಪ್ರವಾದಿಗಳು ಹೇಳಿಕೊಟ್ಟಂಥ ತತ್ವಗಳನ್ನು ನಾವು ನಿಜವಾಗ್ಲೂ ಅರ್ಥ ಮಾಡಿಕೊಂಡ್ರೆ ಎಲ್ಲಿ ಕ್ರೌರ್ಯ ಇದೆಯೋ ಅದನ್ನು ವಿರೋಧ ಮಾಡ್ತೀವಿ, ಎಲ್ಲಿ ಅನ್ಯಾಯ ಇದೆಯೋ ಅದನ್ನು ಪ್ರತಿಭಟನೆ ಮಾಡ್ತೀವಿ. ಅದು ನಮ್ಮವ್ರು ಮಾಡಿದರೂ ಅಷ್ಟೇ, ಬೇರೆಯವರು ಮಾಡಿದರೂ ಅಷ್ಟೇ. ನಮ್ಮವ್ರು ಚುಚ್ಚಿದರೆ ಅದು ಸೂಜಿನೇ, ಬೇರೆಯವರು ಚುಚ್ಚಿದ್ರು ಸೂಜಿನೇ, ಎರಡೂ ಕೂಡ ಪ್ರಾಣವನ್ನು ತೆಗೆಯುವಂಥದ್ದು. ಈ ನೆಲೆಯಲ್ಲಿ ಮನುಷ್ಯ ನ್ಯಾಯ ನಿಷ್ಠುರಿಯಾಗಿ ದಾಕ್ಷಿಣ್ಯಪರನಾಗದೆ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಯಶಸ್ವಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇಂಥ ಒಂದು ಅಪರೂಪದ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಇಲ್ಲಿಯ ಸಂಘಟಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ.